ನನಗೆ ಇಲ್ಲೇನೋ ಮಾಡ್ತಿದ್ರೆ ದೊಡ್ಡ ಬೇಡ ಏನೋ ದೊಡ್ಡ ಅಭಿಮಾನಿ ಬಂದಿದ್ದಾರೆ ಬೈಕ್ ಎಲ್ಲ ರೆಡಿ ಮಾಡಿಸ್ಕೊಂಡು ಅವ್ರದ್ದೆಲ್ಲ ವಿಡಿಯೋ ಮಾಡ್ಕೊತಾ ಇದಾರೆ. ಅಲ್ಲೇ ಫುಲ್ ಆಗಿದ್ದಾರೆ. ಇನ್ ನಾವೇನ್ ಮಾಡೋದಲ್ಲ ಹೋಗ್ಬಿಟ್ಟು ಅವ್ರು ತಗೊಳ್ಳಿ. ನಾನು ನಿಮ್ಗೆ ಫ್ಯಾನ್ಸ್ ಜೊತೆ ಮಾತಾಡೋದ್ನೆಲ್ಲ ಆ ನಮ್ಮ ಫ್ಯಾನ್ಸ್ ಜೊತೆ ಮಾತಾಡೋಣ ಬನ್ನಿ. ನಾನು ಬಂದಾಗ ಜನನೇ ಇಲ್ಲ ಅನ್ಬೋದು, ಇನ್ನೂ ಬಂದಿಲ್ಲ ಎಲ್ಲ ಅಂತ ಅನ್ಕೊಂಡಿದ್ದೆ. ಆದ್ರೆ ಹೋಗ್ತಾ ಹೋಗ್ತಾ ಹೇಗಾಗಿದೆ ಅಂದ್ರೆ ಟೈಮ್ ಹತ್ರ ಬರ್ತಾ ಅಷ್ಟು ಹೌಸ್ಫುಲ್ ಆಗ್ತಿದೆ ಅಂತಾನೆ ಹೇಳ್ಬೋದು. ನೋಡಿ ಇನ್ನೂ ಶಾಪಿಂಗ್ ನಡೀತಾ ಇದೆ ಟಿ ಶರ್ಟ್ಗಳದ್ದು. ಹಾಕೊಳ್ಳೋರ್ಗೆ ಒಂದ್ ಖುಷಿ ಆದ್ರೆ ಮಾರೋರ್ಗೆ ಒಂದೊಂದ್ ತರ ಖುಷಿ ನೋಡೋಣ. ನಾವೇನ್ ಸ್ಟಾರ್ಟಿಂಗ್ ಬಂದಿದ್ವಿ, ಅದು ಹೇಳ್ಬೇಕಂದ್ರೆ ತುಂಬಾ ಜನಕ್ಕೆ ಬಿಡ್ತಾನೆ ಇರ್ಲಿಲ್ಲ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಏನು ಟಿ ಶರ್ಟ್ ಒಂದು ಟ್ಯಾಗ್ಗಳು ಇರ್ಬೋದು ಅದನ್ನೆಲ್ಲ ಸೇಲ್ ಮಾಡ್ತಿದ್ರು, ಅದು ಮಾಡ್ತಾ ಇರ್ತಿಲ್ಲ. ಆದ್ರು ಬ್ರೋಸ್ ಮಾತಾಡ್ತೀರಾ? ಮಾತಾಡಿ. ಆರ್ ಸಿ ಬಿ ಬಗ್ಗೆ ಮಾತಾಡಿ. ಹೇಗೆ ಅನಿಸ್ತಿದೆ ಫಸ್ಟ್ ಮ್ಯಾಚ್ ಆರ್ ಸಿ ಬಿ SRH ಇದೆ? Yes. ಎಷ್ಟು ಎಕ್ಸೈಟ್ Bro, I ಆಗಿದೆ? know English. ಇಟ್ಸ್ ಓಕೆ. Yeah, ಯು ಮದರ್ ಟಂಗ್? Bengali. ಇಟ್ಸ್ ಓಕೆ. ಬೆಂಗಾಲಿ ಟೆಲ್ ಮಿ ಬ್ರೋ. ಇಟ್ಸ್ ಓಕೆ. Actually, it's the first match for me today, and I'm totally excited for the match. Like I am the biggest fan of RCB. While I'm in my Bengal, that time I'm fully chasing for the RCB. So it's a dream for me to come in that first match of the RCB, and I'm very happy right now. Your first time come to already lot of time. Like in the RCB match, it's my first time. Yeah, Which times you fan of RCB? from 2016. 2000 starting. Yeah, from the starting, I'm the fan of RCB. RCB fan or Virat fan? Virat and RCB both. Because I'm the fan of Virat, so I'm the fan of RCB. And it's that's all. Okay, you to next match is CSK and RCB. How to excite next match? Totally excited, very excited. Today almost the RCB versus SRH today. SRH lineup batting very strong. Anything minus point in RCB? Anyone comes, we all know what's the result. That's RCB. Full excitement. I am damn sure that RCB win this match. ಈ ಸಲ ಕಪ್ ನಮ್ದೇ. Namdu. ನಮ್ದು. Yeah. Thank you bro. Thank you so much. ನೋಡಿದ್ರಲ್ಲ, ಸರ್ ಆರ್ ಸಿ ಬಿ ಬಗ್ಗೆ ಬನ್ನಿ. ಹೇಳಿ ಹೇಗೆ ಅನ್ಸ್ತಿದೆ ಸರ್? ಸೂಪರ್. ಆಕ್ಚುಲಿ ನಮ್ಗೆ ಆರ್ ಸಿ ಬಿ ಟೀಮ್ ಅಂದ್ರೆ ಇಂಡಿಯಾ ಟೀಮ್ ತರ. ಓಕೆ, ನಾವು ಇಂಡಿಯಾ ಟೀಮ್ ನ ಜೋಶಲ್ಲಿ ನೋಡ್ತೀವಿ, ಆರ್ ಸಿ ಬಿ ಟೀಮ್ ಅಷ್ಟೇ ಜೋಶಲ್ಲಿ ನೋಡ್ತೀವಿ. ಸೊ ಟುಡೇ ಆಲ್ಸೋ ಆರ್ ಸಿ ಬಿ ಟೀಮ್ ವಿಲ್ ವಿನ್. ಇವತ್ತು ಆರ್ ಸಿ ಬಿ SRH ಇದೆ. ಒನ್ ಸೈಡ್ ನೋಡಿದ್ರೆ SRH ಫುಲ್ ಸ್ಟ್ರಾಂಗ್ ಇದೆ ಅಂತ ಹೇಳ್ಬೋದು. 100% ಆರ್ ಸಿ ಬಿ ಗೆಲ್ಲುತ್ತೆ, ಬರ್ದಿಟ್ಕೊಳ್ಳಿ. ಫೋಟೋ ಮತ್ತೆ ಗೆದ್ಮೇಲೆ ಹಾಕಿ. ಯಾರ್ಯಾರು ಬಂದಿದ್ದೀರಾ ಸರ್ ನೀವು? ನಾನು ಮಗ ಇಬ್ಬರೇ ಬಂದಿದ್ದೀರಾ? ಇದು ಫಸ್ಟ್ ಟೈಮ್ ನೀವು ಬಂದಿರೋದಾ? ಆಲ್ರೆಡಿ ತುಂಬಾ ಸಲ ನೀವು ಬಂದಿದ್ದೀರಾ? ನಾನು 92 ನಲ್ಲಿ ಬಂದಿದ್ದೆ ಆಕ್ಚುಲಿ, ನ್ಯೂಜಿಲೆಂಡ್ ಮ್ಯಾಚ್ ನೋಡಕ್ಕೆ. ಹಂಗಂದ್ರೆ ತುಂಬಾ ಎಕ್ಸೈಟ್ ಆಗಿದ್ರಿ ಇವತ್ತು ಹಂಗಾರೆ? ಎಕ್ಸಾಕ್ಟ್ಲಿ. ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ ಆರ್ ಸಿ ಬಿ ವರ್ಸಸ್ CSK ಇದೆ. ಅವಾಗಿನ ಕ್ರೇಜ್ಗೆ ನೀವು ಏನ್ ಅನಿಸ್ತದೆ? ಇಲ್ಲ, ಫಸ್ಟ್ ಮ್ಯಾಚ್ ಒಂಥರ ಡಿಫ್ರೆಂಟ್ ಆಗಿರುತ್ತೆ ಆಕ್ಚುಲಿ. ಫಸ್ಟ್ ಮ್ಯಾಚ್ ಗೆದ್ರೆ ಎಲ್ಲ ಗೆಲ್ತಾರೆ ಅಂತ ನಮ್ಗೇನೋ ಒಂದು ಜೋಶು. ಎಲ್ಲರಿಗೂ ನಂಬಿಕೆ ಇರೋದು ವಿರಾಟ್ ಎಕ್ಸಾಕ್ಟ್ಲಿ 99% ನೋಡಕ್ ಬರೋದೇ ವಿರಾಟ್ ಕೊಹ್ಲಿನ. ತುಂಬಾ ಚೆನ್ನಾಗಿ ಲಾಸ್ಟ್ ಇಯರ್ ಆಗ್ಬಾರ್ದಿತ್ತು, ಆಗಿತ್ತು. ತುಂಬಾ ಫ್ಯಾನ್ ಎಲ್ಲ ಸೆಲೆಬ್ರೇಷನ್ ಚೆನ್ನಾಗಿ ಇದು ಮಾಡಿದ್ದಾರೆ ಆಕ್ಚುಲಿ. ಈ ಸರ್ತಿ ತುಂಬಾ ನೋಡಿ ಪೊಲೀಸ್ ಅವರೆಲ್ಲ ಕರೆಕ್ಟ್ ಆಗಿದ್ದಾರೆ, ಲೈನ್ ಇದೆ, ಆಮೇಲೆ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ. ದಿಸ್ ಇಸ್ ಗುಡ್ ಆಕ್ಚುಲಿ. ಆಮೇಲೆ ಅನ್ವಾಂಟೆಡ್ ಪೀಪಲ್ ಯಾರು ಬರಲ್ಲ, ಓನ್ಲಿ ಟಿಕೆಟ್ ಇರೋರು ಬನ್ನಿ ಅಂತ ಹೇಳಿದ್ದಾರೆ. ದಿಸ್ ಇಸ್ ಗುಡ್ ಆಕ್ಚುಲಿ. ಆಗುತ್ತೆ. ಲಾಸ್ಟ್ ಟೈಮ್ 11 ಜನ ತೀರ್ಕೊಂಡ್ರು ಸೆಲೆಬ್ರೇಷನ್ ಅಲ್ಲಿ. ವೆರಿ ಬ್ಯಾಡ್. ಇವಾಗ ಅವ್ರಿಗೋಸ್ಕರ ಒಂದು ಏನದು ಒಂದು ಕಾಣಿಕೆ ತರ ಅವ್ರಿಗೆ ಕಾಂಟ್ರಿಬ್ಯೂಷನ್ ಮಾಡೋ ತರ ಒಂದು 11 ಸೀಟ್ ರಿಸರ್ವೇಶನ್ ಮಾಡಿದ್ದಾರೆ. ಹೌದು. ಅದ್ರ ಬಗ್ಗೆ ನಿಮ್ಗೆ ಅನಿಸುತ್ತೆ? ತುಂಬಾ ಚೆನ್ನಾಗಿದೆ ಆಕ್ಚುಲಿ. ಲೈಫ್ ಲಾಂಗ್ ಇಟ್ಕೋತೀವಿ ಅಂತ ಹೇಳಿದ್ದಾರೆ. ತುಂಬಾ ಒಳ್ಳೇದು ಆಕ್ಚುಲಿ. ಅವ್ರಿಗೇನೋ ಒಂದು ಸ್ಮಾಲ್ ಇದಷ್ಟೇ. ಇವಾಗ ತುಂಬಾ ಕ್ಲೌಡ್ಸ್ ಇರ್ತದೆ ಮುಂದಕ್ಕೆ ಹೋದಾಗ. ನಮ್ಮ ಜನರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಆರಾಮಾಗಿ ಓಡಾಡಿ ಅಷ್ಟೇ. ಸುಮ್ಮನೆ ಅಲ್ಲಿ ಇಲ್ಲಿ ನುಗ್ಕೊಂಡು ಓಡಾಡೋ ಅವಶ್ಯಕತೆ ಇಲ್ಲ. ಕೂಲಾಗಿ ಹೋಗಿ ಕೂಲಾಗಿ ಎಂಟ್ರಿ ಮಾಡಿ ಆರಾಮಾಗಿರ್ಬೋದು, ಏನು ತೊಂದರೆ ಇಲ್ಲ. ಪುಷ್ ಮಾಡಿ ಏನೋ ಓಡೋಗ್ಬೇಕು ಅಂತ ಓಡೋದ್ರೇನೆ ಕಾಲ್ ತುಳಿತಾ ಇಲ್ಲ ಆಗೋದು. ಥ್ಯಾಂಕ್ ಯು ಸರ್. ಈ ಸಲ ಕಪ್ ನಮ್ದೇ. ಎಕ್ಸಾಕ್ಟ್ಲಿ, ಈ ಸಲ ಕಪ್ ನಮ್ದೇ. ಥ್ಯಾಂಕ್ ಯು ಸರ್. ಮೇಡಮ್, how to feel today RCB versus SRH? Yeah, it's my first time too. I lucky feel happy about my parents. They gave me chance to come to the stadium. Today RCB versus SRH. Yeah. You are how many days? Which times you are fan of RCB?
I started watching IPL at like 2021. 2016. Okay. 2021. Okay. Um, today you are RCB fan or Virat fan? I'm RCB fan, die-hard fan. You are from I'm from Assam. Assam. Which members you come to? Huh? How many members come to? 4 members. My dad, my mom, and my cousin sister. How to excite today? Yeah. First time or Yeah, first time for my parents is second time. Okay, thank you so much. ಈ ಸಲ ಕಪ್ Namde. ಥ್ಯಾಂಕ್ ಯು ಗೈಸ್ ನನಗಂತೂ ಇಂಗ್ಲಿಷ್ ಬರಲ್ಲ, ಹೆಂಗೋ ಮ್ಯಾನೇಜ್ ಮಾಡಿದೀನಿ. ಬಟ್ಲರ್ ಇಂಗ್ಲಿಷ್ ಅಲ್ಲ ಅದು, ಹೆಂಗೋ ಕಷ್ಟಪಟ್ಟು ಮಾತಾಡಿದೀನಿ. ಎಲ್ಲ ಇಂಗ್ಲಿಷ್ ಅಲ್ಲಿ ಮಾತಾಡೋರು ಸಿಗ್ತಾರೆ, ಕನ್ನಡ ಮಾತಾಡೋರು ಸಿಗಲ್ಲ ನನಗೆ ಯಾಕೋ. ಬನ್ನಿ ಮುಂದೆ ಯಾರ್ಯಾರು ಸಿಗ್ತಾರೆ ಮಾತಾಡೋಣ. ಮಾತಾಡ್ದಿರೋರ ಹತ್ರ ಪರವಾಗಿಲ್ಲ, ಇಟ್ಸ್ ಓಕೆ. ಒಬ್ಬೊಬ್ರು ಮಾತಾಡೋಕೆ ಹಿಂದೆ ಮುಂದೆ ನೋಡ್ತಿದ್ದಾರೆ. ಹಿಂದೆ ಮುಂದೆ ಅನ್ನೋದಕ್ಕಿಂತ ನಾಚಿಕೆ ಅಂತ ಹೇಳ್ಬೋದು. ಮುಂದೆ ನೋಡೋಣ ಬನ್ನಿ ಯಾರ್ಯಾರು ಸಿಗ್ತಾರಂತ. ಹಾಗೆ ತೋರಿಸ್ತೀನಿ ನೋಡಿ ಸೆಕ್ಯೂರಿಟಿ ಹೇಗ್ ಮಾಡಿದಾರಂತ. ನೋಡಿ ಸೆಕ್ಯೂರಿಟಿ ಫುಲ್ ಮಾಡಿದಾರಂತಾನೆ ಹೇಳ್ಬೋದು. ಈ ಸಲ ಮಾತ್ರ ಲಾಸ್ಟ್ ಇಯರ್ ಏನಾಯ್ತು, ಕಾಲ್ ತುಳಿಕ್ 11 ಜನ ಸತ್ತೋದ್ರು, ಸೆಕ್ಯೂರಿಟಿ ಫೇಲ್ಯೂರ್ ಅಂತಾನೆ ಬಂದಿತ್ತು. ಈ ಸಲ ಮಾತ್ರ ಹೈ ವೋಲ್ಟೇಜ್ ಆಗಿ ಫುಲ್ ಸೆಕ್ಯೂರಿಟಿ ಮಾಡಿದಾರಂತ, ಬಂದೋಬಸ್ತ್ ಮಾಡಿದಾರೆ ಅಂತ ಹೇಳ್ಬೋದು. ಇಷ್ಟು ಜನ ಪೊಲೀಸ್ ಹಾಕಿದ್ರೆ, ತುಂಬಾ 1000 ಜನ ಹಾಕಿದ್ದಾರೆ ಅಂತ ಹೇಳ್ಬೋದು. ಫುಲ್ ಬಂದೋಬಸ್ತ್ ಮಾಡಿದಾರೆ ಅಂತ ಹೇಳ್ಬೋದು. ನೋಡೋಣ ಬನ್ನಿ ಸೆಕ್ಯೂರಿಟಿ ಒಂದ್ ಜಾಗದಲ್ಲಿ, ಅದು ನಮ್ದು ಹುಷಾರಲ್ಲಿ ನಾವ್ ಇರ್ಬೇಕಂತ ನಾನು ಹೇಳ್ತೀನಿ ಅಷ್ಟೇ. ಬನ್ನಿ ಇನ್ನು ಯಾರು ಇದ್ದಾರೆ ಮಾತಾಡ್ಸೋಣ. RCB ಫ್ಯಾನ್ಸ್ ಇಲ್ಲೂ ಇದ್ದಾರೆ ತುಂಬಾ ಜನ, ಇಲ್ಲೊಬ್ರು ಇದ್ದಾರೆ. RCB ವರ್ಸಸ್ SRH ಫಿಲಂ ಚೆನ್ನಾಗಿದೆ ಸರ್, ಚೆನ್ನಾಗಿದೆ. ಟಿಕೆಟ್ ಸಿಕ್ಕಿದ್ಯಾ? ಸಿಕ್ಕಿದೆ. ಹೇಗೆ ಅನಿಸ್ತಿದೆ ಇವತ್ತು? ಯಾರು ಗೆಲ್ಬಹುದು ನಿಮ್ ಪ್ರಕಾರ? ನಮ್ ಪ್ರಕಾರ RCBನೇ ಗೆಲ್ಬೇಕು, RCBನೇ ಗೆಲ್ಲುತ್ತೆ. ಏನ್ ಹೇಳಕ್ ಗೊತ್ತಿಲ್ಲ ನಮ್ ಟೀಮ್, ಇಡೀ ಟೀಮ್ RCB ಟೀಮ್ಗೆ ಆಲ್ ದ ಬೆಸ್ಟ್, ಚೆನ್ನಾಗಿ ಆಡಿ ಈ ಸತಿ ಕಪ್ ತಂದ್ಕೊಡಿ. ಅಷ್ಟೇ, ಬೇರೆ ಏನಿಲ್ಲ. ನಮ್ದೇ ಕಪ್ಪು. ಅಷ್ಟೇ. ಎಲ್ಲಿಂದ ಬಂದಿರೋದು? ನಾವೆಲ್ಲ ಹೊಸಕೋಟೆ. ಹೊಸಕೋಟೆಯಿಂದ. ತುಂಬಾ ಜನ ನೋಡಿದ್ದೆ, ಎಲ್ಲ ದಾವಣಗೆರೆ, ಹುಬ್ಳಿ, ಆಮೇಲೆ ಬೀದರ್ ಇಂದ ಬಂದಿದ್ದಾರೆ. ಈಗ ಎಕ್ಸೈಟ್ಮೆಂಟ್ ಲೆವೆಲ್ ಹೆಚ್ಚಿಗೆ ಇದೆಯಲ್ಲ, ಎಲ್ಲಿಂದ ಬೇಕಾದ್ರೂ ಬರ್ತಾರೆ. ಇವತ್ತು ಮೊದಲನೇ ಮ್ಯಾಚ್ ಅಂತ ಎಷ್ಟೊಂದು ಕ್ರೇಜ್. ಹಂಗಲ್ಲ, RCB ಮ್ಯಾಚ್ ಅಂದ್ರೆ ಕ್ರೇಜ್, RCB ಅಂದ್ರೆ ಕ್ರೇಜ್. ಹಂಗಂದ್ರೆ ನೆಕ್ಸ್ಟ್ ಮ್ಯಾಚ್ CSK ವರ್ಸಸ್ RCB ಇದೆ, ಅವಾಗ ಈಗ ಅಂತ. ಇದಕ್ಕಿಂತ ಹೈ ವೋಲ್ಟೇಜ್. ಹೌದಾ, ತುಂಬಾ ವೇಟ್ ಮಾಡ್ತಿದ್ರ ನೀವು? 7 ಗಂಟೆ ಆಗ್ಬೇಕು ನೀನು. 7 ಗಂಟೆಗಿಂತ ನಿಮ್ಗೆ ಒಳಗಡೆ ಎಷ್ಟೊತ್ತು ಬಿಡ್ತಾರೆ ಅಂತಾನೆ ಎಕ್ಸೈಟ್ ಇರಬೇಕು. 3:30 ಅಂತ ಹೇಳಿದಾರೆ, ವೇಟ್ ಮಾಡ್ತಾ ಇದೀವಿ. 3:30 ಒಳಗೆ ಹೋಗ್ಬೇಕು. ಥ್ಯಾಂಕ್ ಯು ಬ್ರೋ. ಇಲ್ಲಿ ನಮ್ಮ ಇವ್ರನ್ನ ಥ್ಯಾಂಕ್ ಯು ಬ್ರೋ. ನೋಡಿ ತೋರಿಸ್ತಾ ಇದ್ದೀನಿ ನಿಮ್ಗೆ. ಆ ಪ್ರಾಬ್ಲಮ್ ಮತ್ತೆ ರಿಪೀಟ್ ಆಗ್ಬಾರ್ದು ಅಂತಾನೆ ಫುಲ್ ಸೆಕ್ಯೂರಿಟಿ ಮಾಡಿದಾರೆ ಅಂತಾನೆ ಹೇಳ್ಬೋದು. ಅದೊಂದು ಖುಷಿ ವಿಷಯ. ಆದ್ರೂ ಏನಂದ್ರೆ ನಮ್ ಜನ ಎಷ್ಟು ರಶ್ ಇದ್ರು ನಿಧಾನಕ್ಕೆ ಬಂದ್ರೆ ತುಂಬಾ ಒಳ್ಳೇದು. ನೋಡಿ ಗೈಡ್ ಲೈನ್ಸ್ ಎಲ್ಲ ಕೊಡ್ತಾ ಇದಾರೆ ಅವ್ರಿಗೆ. ಬನ್ನಿ ಮುಂದಕ್ಕೆ ಹೋಗೋಣ. ಹೇಗಿರುತ್ತೆ ಫಿಲಂ ತೋರಿಸ್ತೀನಿ. ಇಲ್ಲಿ ಒಂದು ಎಂಟ್ರಿ ಜಾಗ ಇದೆ, ನಿಮ್ಗೆ ತೋರಿಸ್ತೀನಿ ಹೇಗಿರುತ್ತೆ ಅಂತ ಕೇಳ್ತು. ನೋಡಿ ಒಳಗಡೆ ಗೇಟ್ ಕ್ಲೋಸ್. ನಾವಂತೂ ಹೋಗಕ್ಕಾಗಲ್ಲ, ಟಿಕೆಟ್ ತಗೊಂಡಿರೋರು ಹೋಗ್ಬೋದು ಅಷ್ಟೇ, ಬಿಟ್ರೆ ನೆಕ್ಸ್ಟ್ ನಾವಂತೂ ಹೋಗಕ್ಕಾಗಲ್ಲ ಸದ್ಯಕ್ಕೆ. ತುಂಬಾ ಜನ ಆಲ್ರೆಡಿ ಬಿಟ್ಟಿದ್ದಾರೆ, ಒಳಗೆ ಬಿಡ್ತಾ ಇದ್ದಾರೆ ಆಲ್ರೆಡಿ ಸ್ವಲ್ಪ ಜನ. ನೋಡುವ. ಇವತ್ತಿನ ಮ್ಯಾಚ್ ಹೈ ವೋಲ್ಟೇಜ್ ಅಂತಾನೆ ಹೇಳ್ಬೋದು. SRH ನೋಡ್ತಿದ್ವಿ, ಫ್ಯಾನ್ಸ್ ಇದಾರೆ ಇಲ್ಲ ಅಂತಿಲ್ಲ, ಆದ್ರೆ ಅಷ್ಟು ಕ್ರೇಜ್ ಇಲ್ಲ ಅಂತ ಹೇಳ್ಬೋದು. ಏನೋ ಗೊತ್ತಿಲ್ಲ ಗೈಸ್, CSK RCB ಮ್ಯಾಚ್ ನಡೆದಾಗ ಇರೋ ಕ್ರೇಜ್ ಬೇರೆ ಟೀಮ್ಗಳ ಜೊತೆ ಆಡಿದಾಗ ಇರಲ್ಲ ಅನ್ಸುತ್ತೆ. ಸೆಕ್ಯೂರಿಟಿ ಪ್ರೈವೇಟ್ ಸೆಕ್ಯೂರಿಟಿ ಇದ್ದಾರೆ ಅಂತಾನೆ ಹೇಳ್ಬೋದು. ಈ RCB ಮ್ಯಾನೇಜ್ಮೆಂಟ್ ಏನಿದೆ, RCB ಮ್ಯಾನೇಜ್ಮೆಂಟ್ ಅವರು ಹಾಗೂ ಪೊಲೀಸ್ ಅವರು ಸೇರ್ಕೊಂಡು ಒಳ್ಳೆ ಸೆಕ್ಯೂರಿಟಿ ಕೊಟ್ಟಿದ್ದಾರೆ. ಒಳ್ಳೆ ಗೈಡ್ ಲೈನ್ಸ್ ಗಳೆಲ್ಲ ತಗೊಂಡು, ಒಂದು ಆಂಬುಲೆನ್ಸ್ ಇರ್ಬೋದು, ಒಂದು ಫೈರ್ ಇರ್ಬೋದು, ಫೈರ್ ಇಂಜಿನ್ ಇರ್ಬೋದು, ಪ್ರತಿಯೊಂದನ್ನು ತಗೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಇವಾಗ ಅನ್ಸಿದೆ ಅಟ್ಲೀಸ್ಟ್ ನಮ್ಗಾರ ಒಂದು ಟಿಕೆಟ್ ಸಿಕ್ಕಿದ್ರೆ
ಒಳಗೆ ಹೋಗ್ಬೋದೈತಿ, ಇನ್ನೂ ವಿಡಿಯೋ ಚೆನ್ನಾಗಿ ಮಾಡ್ಬೋದೈತೆ ಅಂತ ಫೀಲ್ ಆಗ್ತಿದೆ. ನೋಡಿ ಇಲ್ಲಿ ಎಷ್ಟು ಜನ ಬಂದಿದ್ದಾನೆ, ಎಷ್ಟು ಜನ ಇದ್ದಾರೆ. ತುಂಬಾ ಜನ ಕಾಯ್ತಾವ್ರೆ ಅಂತಾನೆ ಹೇಳ್ಬೋದು. ಯಾವಾಗ ಒಳಗಡೆ ಬಿಡ್ತಾರೆ, ಯಾವಾಗ ಹೋಗೋದಂತ ಕಾಯ್ತಾ ಇದಾರೆ. ತುಂಬಾ ಸಲ ಏನಾಗುತ್ತೆ ಅಂದ್ರೆ ವೇಟ್ ಮಾಡಿ 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 ಬೇಜಾರಾಗಿ ಹೋಗೇ ಬಿಡ್ಬೇಕು ವಾಪಸ್ ರಿಟರ್ನ್ ಅನ್ನೋ ತರ ಆಗುತ್ತೆ. ಆದ್ರೆ RCB ಮ್ಯಾಚ್ ನಡೆದಾಗ ಎಷ್ಟು ವೇಟ್ ಮಾಡ್ತಾರೆ ಅಂದ್ರೆ ಮಧ್ಯಾಹ್ನ ನಾನು 2 ಗಂಟೆ ಬಂದು 2 ಗಂಟೆಯಿಂದ ಹೌಸ್ಫುಲ್ ಇದೆ ಅಂತಾನೆ ಹೇಳ್ಬೋದು. ಈ ಸಲ ಕಪ್ ನಮ್ದೇ. ಅವರು ಕೂಡ ಒಂಥರ ಸಿಬ್ಬಂದಿ ಕೆಲಸ ಮಾಡ್ತಿದ್ದಾರೆ ಫುಲ್ಲು. ಎಷ್ಟು ಪ್ರೊಟೆಕ್ಷನ್ ಮಾಡಿದ್ರು ಅಂದ್ರೆ ಅಷ್ಟು ಇರ್ಬೋದು. ಇವಾಗ ಪೊಲೀಸ್ ಅವ್ರು ನಿಮ್ಮನ್ನು ತೋರಿಸಿದೆ ಹೇಗೆ ಗೈಡ್ಲೈನ್ಸ್ ಕೊಡ್ತಿದ್ರೆ ಪೊಲೀಸ್ ಅವ್ರಿಗೆ ಯಾವ ತರ ಮಾಡ್ಬೇಕು ಅಂತ. ಮ್ಯಾನೇಜ್ಮೆಂಟ್ ಅವ್ರು ಕೂಡ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ನೀನ್ ತೋರಿಸ್ತೀನಿ ನೋಡಿ. ಟಿಕೆಟ್ ತಗೊಂಡವ್ರು ಅವರು ಮಾತ್ರ ಎಂಟ್ರಿ ಇದೇ ಒಂಥರ ಮೇನ್ ಗೇಟ್ ಅಂತಾನೆ ಹೇಳ್ಬೋದು. ಎಲ್ಲ ನೋಡಿ ಒಂಥರ ಲೈನ್ ಮಾಡಿದಾರೆ ಅಂತಾನೆ ಹೇಳ್ಬೋದು. 4-5 ಇವಾಗ ಬನ್ನಿ ಮುಂದಕ್ಕೆ ಹೋಗೋಣ. ಐ ಥಿಂಕ್ ಇದು ಆಲ್ಮೋಸ್ಟ್ ಬ್ಯಾಗೇಜ್ ಗ್ರೌಂಡ್ ಕೌಂಟರ್ ಅನ್ಸುತ್ತೆ ಈ ಕಡೆ. ಹೇಳ್ಬೇಕು ಯಾರ ಇವತ್ತೆಲ್ಲ ಅಂದ್ರೆ ಮುಂದೆ ಯಾವಾಗಾದ್ರೂ ನಿಮ್ ಮ್ಯಾಚ್ ನೋಡಕ್ ಬಂದಾಗ ಎಲ್ಲಂದ್ರೆ ಅಲ್ಲಿ ಗಾಡಿ ನಿಲ್ಸಕ್ ಹೋಗ್ಬಿಡಿ, ತುಂಬಾ ತೊಂದರೆ ಆಗುತ್ತೆ ಅಂತ ಹೇಳ್ಬೋದು. ನೋಡಿ ಎಕ್ಸಾಂಪಲ್ ಈ ಪರಿಸ್ಥಿತಿ ಆಗುತ್ತೆ ನಿಮ್ಗೆ. ಸೊ ಆದಷ್ಟು ಪಾರ್ಕಿಂಗ್ ಜಾಗ ಎಲ್ಲೆಲ್ಲಿ ಹೇಳಿದ್ದಾರೆ ಅಲ್ಲೇ ನಿಲ್ಸಕ್ಕೆ ಟ್ರೈ ಮಾಡಿ. ಇವತ್ತಿನ ಮ್ಯಾಚ್ ಯಾರು ನೋಡ್ತಿದ್ರೆ ಅವ್ರಿಗೆ ಅದ್ರಲ್ಲೂ ಚಿನ್ನಸ್ವಾಮಿ ಕ್ರೀಡಾಂಗಣ ಮ್ಯಾಚ್ ನೋಡಕ್ ಬರೋರಿಗೆ ಎಲ್ಲೆಲ್ಲಿ ಮಾಡಿದ್ದಾರೆ ಅಂತ ಆದ್ರೆ ಶಿವಾಜಿನಗರ ಬಸ್ ಸ್ಟಾಪ್ ಇರ್ಬೋದು, ಸೆಂಟ್ ಜೋಸೆಫ್ ಗ್ರೌಂಡ್ ಇರ್ಬೋದು, ಆಮೇಲೆ ಫ್ರೀಡಂ ಪಾರ್ಕ್ ಇರ್ಬೋದು, ಆಮೇಲೆ ನಿಯರೆಸ್ಟ್ ಕಬ್ಬನ್ ಪಾರ್ಕ್ ನಿಯರೆಸ್ಟ್ ಇರೋ ಪ್ಲೇಸ್ಗಳಲ್ಲೆಲ್ಲ ಪಾರ್ಕಿಂಗ್ ಜಾಗ ಮಾಡಿದ್ದಾರೆ. ಆಲ್ರೆಡಿ ಟಿಕೆಟ್ ಯಾರು ತಗೊಂಡಿರ್ತಾರೆ ಅವ್ರಿಗೆ ಎಲ್ಲಿ ಪಾರ್ಕಿಂಗ್ ಮಾಡ್ಬೇಕು ಅನ್ನೋ ವ್ಯವಸ್ಥೆ ಕೂಡ ಗೊತ್ತಿರ್ತದೆ. ಸೊ ಪ್ರತಿಯೊಬ್ರು ಪಾರ್ಕಿಂಗ್ ಎಲ್ಲಿದೆ ಅಲ್ಲಿ ಮಾತ್ರ ಮಾಡಿ, ಬೇರೆ ಜಾಗದಲ್ಲಿ ಮಾಡ್ಬೇಡಿ. ಮಾಡಿದ್ರೆ ನೋಡಿ ಇವಾಗ ನೋಡಿದ್ರಲ್ಲ ಈ ತರ ಪ್ರಾಬ್ಲಮ್ ಆಗುತ್ತೆ. ಸೊ ಆದಷ್ಟು ಪಾರ್ಕಿಂಗ್ ನ ಹುಷಾರಾಗಿ ಮಾಡಿ, ಸೇಫ್ ಆಗಿ ಮಾಡಿ. ಎಲ್ಲಂದ್ರೆ ಅಲ್ಲಿ ನಿಲ್ಸಿದ್ರೆ ನಿಮ್ಗೆ ತೊಂದರೆ ಅಂತ ಹೇಳ್ಬೋದು. ಮ್ಯಾಚ್ ನೋಡೋ ಖುಷಿಲಿ ಗಾಡಿಗಳನ್ನೆಲ್ಲ ನಿಲ್ಸೋದ್ರೆ ತುಂಬಾ ತೊಂದರೆ ಅಂತಾನೆ ಹೇಳ್ಬೋದು.